ಇನ್ಸ್ಟಾಗ್ರಾಂನಲ್ಲಿ ವೀಲಿಂಗ್ ವಿಡಿಯೋ ವೈರಲ್ ಆಗಿದೆ. ವೀಲಿಂಗ್ ಪುಂಡರಿಗೆ ಬುದ್ಧಿ ಕಲಿಸಿದ್ದಾರೆ ಪೊಲೀಸರು. ಪೋಸ್ಟ್ ನೋಡಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಮೈಸೂರು ಪೊಲೀಸರು. ಬೈಕ್ ವಶಕ್ಕೆ ಪಡೆದು ಆರೋಪಿ ಇಮ್ರಾನ್ ಶರೀಫ್ನನ್ನ ವಶ ಪಡೆದುಕೊಳ್ಳಲಾಗಿದೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಕುರುಬರ ಹೊಸಹಳ್ಳಿ ರಸ್ತೆಯಲ್ಲಿ ವೀಲಿಂಗ್ ಮಾಡಿದ್ರು ಯುವಕರು. ಈ ಕೆಲಸ ಆಗಬೇಕಾಗಿತ್ತು. ಇತ್ತೀಚೆಗೆ ಈ ರೀಲ್ಸ್ ಮಾಡುವಂತ ಹುಚ್ಚಿಗೆ ಬಿದ್ದಿರುವಂತ ಯೂತ್ಸು ವೀಲಿಂಗ್ ಅನ್ನ ಅಧಿಕವಾಗಿ ಮಾಡ್ತಾ ಇದ್ದಾರೆ. ವೀಲಿಂಗ್ ಮಾಡಬೇಡಿ, ಇದರಿಂದ ನಿಮ್ಮ ಪ್ರಾಣನೇ ಹೋಗುತ್ತೆ, ಬೇರೆಯವ್ರ ಪ್ರಾಣಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ವೀಲಿಂಗ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಅದನ್ನು ಶೇರ್ ಮಾಡೋದು, ಇದೇ ಕೆಲಸ. ಸೊ ಇದರಿಂದ ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ಶೇರ್ ಆಗುತ್ತೆ ಅಂತ. ಹಾಗಾಗಿ ಈ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸ್ಟೈಲಾಗಿ ಹಾಕಿದ್ರಲ್ಲ, ಅದನ್ನು ಪೊಲೀಸರು ನೋಡಿದ್ದಾರೆ. ಸೊ ಪೊಲೀಸರು ನೋಡಿ ಇದೀಗ FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈ ಬೈಕನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದರ ಜೊತೆಗೆ ವೀಲಿಂಗ್ ಮಾಡಿದವರನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಈ ಥರ ಯಾರ್ಯಾರು ವೀಲಿಂಗನ್ನು ಮಾಡಿ ಸ್ಟಂಟ್ಗಳನ್ನು ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೋ ಅದ್ರ ಮೇಲೆ ಒಂದು ಹದ್ದಿನ ಕಣ್ಣನ್ನು ಇಟ್ಟು ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿದೆ. ಸಾಕಷ್ಟು ರೂಲ್ಸ್ಗಳನ್ನು ತಂದ್ರೂ, ಎಚ್ಚರಿಕೆಯನ್ನು ನೀಡಿದ್ರು ಕೂಡ ಕೆಲವರು ಇದನ್ನು ಕೇಳ್ತಾ ಇಲ್ಲ. ಅದರಲ್ಲೂ ಯೂತ್ಸು ರೀಲ್ಸ್ಗೋಗಿ ಏನೇನೋ ಮಾಡಿ ಹುಚ್ಚಾಟ ಮೆರಿತಾ ಇದ್ದಾರೆ. ಹಾಗಾಗಿ ಈ ಥರದೊಂದು ಕೆಲಸ ಆಗಬೇಕಾಗಿತ್ತು, ಆಗಿದೆ ಅಂತ ಇದೀಗ ಪೊಲೀಸರು ಮಾಡಿದಂಥ ಕೆಲಸಕ್ಕೆ ಎಲ್ಲರೂ ಹೊಗಳ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಹಿಂದೆನೂ ಕೂತ್ಕೊಂಡಿದ್ದಾರೆ, ಅವರು ಹೆಲ್ಮೆಟ್ ಹಾಕೊಂಡಿಲ್ಲ, ಮುಂದೆ ಕೂತವರು ಹೆಲ್ಮೆಟ್ ಹಾಕೊಂಡಿಲ್ಲ. ಇದು ರಸ್ತೆ, ಹಿಂದೆ ವೆಹಿಕಲ್ಸ್ ಬರ್ತಾ ಇದೆ, ಮುಂದೆಯಿಂದಲೂ ವೆಹಿಕಲ್ಸ್ ಬರ್ತಾ ಇದೆ. ಇವರ ಮೋಜಿಗೆ, ಇವರ ಶೋಕಿಗೆ, ಇವರ ಲೈಕ್ಸು ವ್ಯೂಸು ಇದಕ್ಕೆಲ್ಲದಕ್ಕೋಸ್ಕರ ಯಾರ್ದಾದ್ರೂ ಪ್ರಾಣ ತೆಗೆದು ಬಿಡ್ತಾರೆ ಅಥವಾ ಇವ್ರ ಪ್ರಾಣ ತಕ್ಕೊಬಿಡ್ತಾರೆ. ಸೊ ಈಗ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ರು, ಪೊಲೀಸ್ ಇಲಾಖೆ ಅದನ್ನು ಗಮನಿಸಿದೆ. ಈಗ ಆ ಬೈಕ್ ನಂಬರ್ ಸಿಗುತ್ತಲ್ಲ, ಅದನ್ನು ನೋಡಿ ಇವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಇದು ಎಲ್ಲ ಕಡೆನೂ ಅಪ್ಲೈ ಆಗಬೇಕು, ಬೆಂಗಳೂರಲ್ಲೂ ಆಗಬೇಕು, ಬರೀ ಮೈಸೂರಲ್ಲ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯ ಊರುಗಳಲ್ಲಿ ಏನೇನು ಮಾಡ್ತಾರೋ ಅವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು.